ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ 2 ಇಟ್ ಮೀನ್ಸ್ FA2 ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಬ್ಲೂ ಪ್ರಿಂಟ್ ಇದೆ, ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಸಹಿತ ಕೂಡ ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆವರೆಗೂ ನೋಡಿ. ಆಲ್ರೆಡಿ ಹಿಂದಿಯನ್ನು ಹಾಕಿದೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ಉಳಿದ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಸಹಿತ ಬರ್ತಾವೆ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ಕೊಡ್ರಿ. ಉದ್ದೇಶ ಅನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ಕೊಟ್ಟಿರೋದು 6 ಅಂಕ, ಗ್ರಹಿಕೆ 6 ಅಂಕ, ಅಭಿವ್ಯಕ್ತಿ 6, ಪ್ರಶಂಸೆ 2. ಪ್ರಶ್ನೆ ಸ್ವರೂಪ ನೋಡೋದಾದರೆ ವಸ್ತುನಿಷ್ಠ 3, ಕಿರು ಉತ್ತರ 1 ಅಂಕದ್ದು 3, ಕಿರು ಉತ್ತರ 2 ಅಂಕದ್ದು 14 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟಾರೆ 20. ಇನ್ನು ಪಠ್ಯಾಂಶ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಗದ್ಯ ಭಾಗಕ್ಕೆ 6 ಅಂಕ, ಪದ್ಯ ಭಾಗಕ್ಕೆ 7 ಅಂಕ, ಪಠ್ಯಪೋಷಕ ಅಧ್ಯಯನಕ್ಕೆ 2, ಗ್ರಾಮರ್ 20. ಇನ್ನು ಯಾವೆಲ್ಲ ಪಠ್ಯಾಂಶಗಳನ್ನು ಆಧರಿಸಿ ತಗೊಂಡಿದ್ದಾರೆ ಅಂತಂದರೆ ನೀರು ಕೊಡದ ನಾಡಿನಲ್ಲಿದಿಂದ 3 ಅಂಕ, ಯಶೋಧರೆ ಪಾಠದಿಂದ 4 ಅಂಕದ ಪ್ರಶ್ನೆಗಳು ಬರ್ತವೆ. ಇನ್ನು ನೆಕ್ಸ್ಟ್ ಪದ್ಯಭಾಗದಲ್ಲಿ ನೋಡೋದಾದರೆ ಬೇವು ಬೆಲ್ಲದೊಳಲೇನು ಫಲದಕ್ಕೆ 3 ಅಂಕ, ಸೋಮೇಶ್ವರ ಶತಕಕ್ಕೆ 4 ಅಂಕ, ಒಟ್ಟಾರೆ 7 ಅಂಕ. ಪಠ್ಯಪೋಷಕ ಅಧ್ಯಯನವನ್ನು ನೋಡೋದಾದರೆ ಫ್ರೆಂಡ್ಸ್ ಅಲ್ಲಿರ್ತಕ್ಕಂಥದ್ದು ಸಾರ್ಥಕಕ್ಕೆ 1 ಅಂಕ ಇದೆ, ಆಹುತಿಗೆ 1 ಅಂಕ, ಒಟ್ಟಾರೆ 2 ಅಂಕ ಇದೆ. ಇನ್ನು ವ್ಯಾಕರಣ, ಛಂದಸ್ಸು, ವಾಕ್ಯ ರಚನೆಗಳಲ್ಲಿ ಒಟ್ಟಾರೆ ವ್ಯಾಕರಣಾಂಶಗಳು 3 ಪ್ರಶ್ನೆ, ವಾಕ್ಯ ರಚನೆಗೆ 1 ಪ್ರಶ್ನೆ ಇದೆ. ಸೊ ಇದು ಬ್ಲೂ ಪ್ರಿಂಟ್ ಇತ್ತು. ಸೊ ಕ್ವಶನ್ ಪೇಪರ್ ಇದೆ. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ, ಈ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯ ಪುಟಕ್ಕೆ ಕರೆದುಕೊಂಡು ಹೋಗ್ತೀನಿ. ಎಸ್, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ರೂಪನಾತ್ಮಕ ಮೌಲ್ಯಮಾಪನ 2, 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ 2, ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ. ಮುಖ್ಯ ಪ್ರಶ್ನೆ 1, ಕೆಳಗಿನ 4 ಆಯ್ಕೆಗಳಲ್ಲಿ ಸರಿ ಉತ್ತರ ಆರಿಸಿ ಕ್ರಮಾಕ್ಷರದಿಂದ ಬರೀಬೇಕು. 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಸೊ ಫಸ್ಟ್ ಕ್ವಶನ್ ಇತ್ತು, ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಕೇಳಿದರು. ಲೋಕ, ಅಮೃತ, ಎದೆ, ಸಾಹಸ. ಸೊ ದ ರೈಟ್ ಆನ್ಸರ್ ಈಸ್ ಎದೆ. ಸಹಾಯಕ್ಕೆ ಪದದಲ್ಲಿರುವ ವಿಭಕ್ತಿ ಹೆಸರಂತ ಕೇಳಿದರು. ಕೆ ಅಂತ ಇದೆ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ಸೊ ಆಯ್ಕೆ ಡಿ, ಚತುರ್ಥಿ ಈಸ್ ದ ರೈಟ್ ಆನ್ಸರ್. ಇನ್ನು 3ರಲ್ಲಿ ಲೋಪಸಂಧಿಗೆ ಉದಾಹರಣೆಯಾದ ಪದ ಅಂತ ಕೇಳಿದರು. ನಿನ್ನಾನ್ಮ, ಸನ್ಯಾಸವನ್ನು, ಪತಿಯೊಡನೆ, ಮಳೆಗಾಲ. ಸೊ ಇದರಲ್ಲಿ ಮಿಗಿಲಾಗಿ ಅಂತಕ್ಕಂಥದ್ದು ಎ ಇದೆಯಲ್ಲ, ಸೊ ಇದು ಮಿಗಿಲಾಗಿ ಅಂತ ಬರಿಬೇಕು. ಸೊ ಇದು ನೀವೇನು ಮಾಡಬೇಕು, ಕರೆಕ್ಟಾಗಿರ್ತಕ್ಕಂಥ ಆನ್ಸರನ್ನು ಬರಿಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಸೊ 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ. ಇನ್ನು ಜನಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಅಂತ ಕೇಳಿದ್ದಾರೆ. ಜಪದ ಫಲ. ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನದಲ್ಲಿರುವ ಜನರನ್ನು ಕಾಡುವುದನ್ನು ಬಿಡಬೇಕು. 6ನೇದು, ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ. ವರದಕ್ಷಿಣೆ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನ್ 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಕ್ವಶನ್ 4 ಮಾರ್ಕ್. ಪ್ರಶ್ನೆ 7, ರಾಜನು ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಅಂತ ಕೇಳಿದ್ದಾನೆ. ಉತ್ತರ, ಯಶೋಧರೆಯು ರಾಜನನ್ನ ಕುರಿತು ಈ ಹಿಂದೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಅರಣ್ಯಕ್ಕೆ ತೆರಳಿದಳು ಎನ್ನುವುದನ್ನು ಕೇಳುವಿರೇನು. ನಾನು ಸಹ ಅಂತೆಯೇ ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಪತಿಯ ಬಳಿಗೆ ಹೋಗುವೆನು, ಅವನೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ. ಆಗ ರಾಜನು, ನಿನ್ನ ಪತಿಯು ತೊರೆದು ಹೋದ ಕಳೆದ 10 ವರ್ಷಗಳಿಂದಲೂ ನೀನು ಸನ್ಯಾಸಿಯಂತೆಯೇ ಇರುವೆಯಲ್ಲ ಎಂದು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 8ದಲ್ಲಿ ಸುರತಿ ಮತ್ತು ಸುತನ ಬಗೆಗೆ ಏನು ಹೇಳಿದ್ದಾನೆ ಅಂತ ಕೇಳಿದರೆ. ಶ್ರುತಿ ಮಾರ್ಗವನ್ನು ಬಿಡದಾತನು ಸುವ್ರತಿ, ತಂದೆ ತಾಯಿಗಳಿಗೆ ಸದ್ಗತಿಯನ್ನು ನೀಡುವವನು ಸುತನು ಎಂದು ಪುಲಿಗೆರಿ ಸೋಮನಾಥ ಹೇಳ್ತಾನೆ. ಇನ್ನು ಲೇಖಕರ ಪರಿಚಯ ಬರೀಬೇಕು. ನೇಮಿಚಂದ್ರ. ಸ್ಥಳ, ಕಾಲ, ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ 2 ಅಂಕ ಇತ್ತು. ವೆರಿ ಈಜಿ. ಶ್ರೀಮತಿ ನೇಮಿಚಂದ್ರ ಅವರ ಜನ್ಮ ವರ್ಷ 1959, ಮರಣ 1959 ಇದೆ. 16/7 ಪೂರ್ಣವಾಗಿರ್ತಕ್ಕಂಥ ವರ್ಷ. ಸ್ಥಳ ಬಂದುಬಿಟ್ಟು ಚಿತ್ರದುರ್ಗ. ಇನ್ನು ಕೃತಿಗಳನ್ನು ನೋಡೋದಾದರೆ ಏನಿದೆ ಅಂತಂದರೆ ಬದುಕು ಬದಲಿಸಬಹುದು ಅಂತಕ್ಕಂಥ ಅಂಕನ ಬರಹ, ಪೆರುವಿನ ಕಣಿವೆಯಲ್ಲಿ ಒಂದು ಕನಸಿನ ಪಯಣ ಎನ್ನುವ ಪ್ರವಾಸ ಕಥನ, ನಮ್ಮ ಕನಸುಗಳಲ್ಲಿ ನೀವಿದ್ದರಿ ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರನ ಕಥೆಗಳು ಎನ್ನುವ ಕಥಾ ಸಂಕಲನ, ಯಾದ್ ವಸೇಂ ಅಂತಕ್ಕಂಥ ಕಾದಂಬರಿ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತಕ್ಕಂಥ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರೆ. ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಸಹಿತ ನೇಮಿಚಂದ್ರ ಅವರಿಗೆ ಸಿಕ್ಕಿದೆ ಅಂತ ಬರೆದ್ರೆ ಸಾಕು. ಇನ್ನು ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೀಬೇಕಾಗಿತ್ತು. ಮನಸ್ಸಿದ್ದರೆ ಮಾರ್ಗ ಮತ್ತು ತಾಳಿದರೆ ಬಾಳಿ ಅನ್ನುವಂಥ ಇದೆ. ವೆರಿ ಈಸಿಯಾಗಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ತಾವುಗಳು ನೋಡ್ಬೋದು. ಇನ್ನು
ಒಂದು ಸಂದರ್ಭ ಕೇಳಿದ್ದಾರೆ, ಅಮ್ಮಾಜಿ ನಿನಗೆ ಭಯಬೇಡಮ್ಮ ನಾ ಮರಳಿ ಬಹಿನಮ್ಮ ಅಂತ ಇದೆ ಯಶೋಧರೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಫಸ್ಟ್ ಬರೆಯುವಾಗ ಆಯ್ಕೆ ಬರೀಬೇಕು. ಈ ಪ್ರಸ್ತುತ ವಾಕ್ಯವನ್ನು ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಬರೀಬೇಕು. ಸಂದರ್ಭ ಏನು ಹೇಳ್ತದಂದ್ರೆ, ಯಶೋಧರೆಯು ತನ್ನ ಮಗನಾದ ರಾಹುಲನನ್ನು ತಂದೆಯ ಬಳಿಗೆ ಕಳುಹಿಸಲು ಭಯಗೊಂಡಿದ್ದ ಸಂದರ್ಭದಲ್ಲಿ ರಾಹುಲ ಈ ಮಾತನ್ನು ತನ್ನ ತಾಯಿಗೆ ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಆಮೇಲೆ ಸ್ವಾರಸ್ಯ ಬರೀಬೇಕು. ಸೊ ಸ್ವಾರಸ್ಯದಲ್ಲಿ ಬರೀತಕ್ಕಂಥ ಪಾಯಿಂಟ್ಸು, ಯಶೋಧರೆಯು ತನ್ನನ್ನು ಬಿಟ್ಟು ತಂದೆಯ ಬಳಿಗೆ ಹೋದ ಮಗನು ಮತ್ತೆ ಹಿಂದಕ್ಕೆ ಬರುವನೋ ಇಲ್ಲವೋ ಎನ್ನುವ ಸಂದೇಹದಿಂದ ದುಃಖಗೊಂಡಿದ್ದಾಗ ರಾಹುಲ ಅವಳನ್ನು ಸಂತೈಸಿ ಮತ್ತೆ ಹಿಂದಿರುಗೇನು ಎನ್ನುವ ಭರವಸೆಯನ್ನು ನೀಡೋದು ಈ ಮಾತಿನಲ್ಲಿರ್ತಕ್ಕಂಥ ಸ್ವಾರಸ್ಯವಾಗಿದೆ ಅಂತಕ್ಕಂಥ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪದ್ಯಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೇಳಿದರು. ಸೊ ಅದು 2 ಮಾರ್ಕ್ಸ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಇಟ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಸಾರಾಂಶವನ್ನು ಬರಲಿಕ್ಕೆ 2 ಮಾರ್ಕ್ಸಲ್ಲಿ ನಿಮಗೆ ಲಾಸ್ಟ್ ಕ್ವಶನ್ ಕೇಳಿದರು. ಸೊ ಸಾರಾಂಶನ ಬರಲಿಕ್ಕೆ ಪದ್ಯದ ಸಾಲಗಳನ್ನು ಕೊಟ್ಟಿದ್ದಾರೆ. ಅತಿ ಗಂಭೀರನು ದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಜಿತ ನಾನಾ ಲಿಪಿ ಭಾಷೆಯೊಳು ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವ್ರತಸದ್ಧರ್ಮ ವಿಚಾರಶಾಲಿ ಚತುರೋಪಾಯಗಳ ಬಲ್ಲವಂ ಪತಿಕಾರ್ಯಂ ವರಮಂತ್ರಿಯೈ ಹರಹರ ಶ್ರೀ ಚನ ಸೋಮೇಶ್ವರ ಅಂತಕ್ಕಂಥದ್ದನ್ನು ಕೊಟ್ಟಿದ್ರು. ಇಲ್ಲಿ ಏನು ಮೇನಾಗಿ ಫಸ್ಟ್ ಬರೀತಕ್ಕಂಥದ್ದು ಆಯ್ಕೆ ಬರೀಬೇಕು. ಅಂದರೆ ಈ ಪದ್ಯಭಾಗವನ್ನು ಶ್ರೀ ಪುಲಿಗೆರೆ ಸೋಮನಾಥ ಕವಿ ರಚಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಅಂತಕ್ಕಂಥ ಪದ್ಯಭಾಗದಿಂದ ಆರಿಸಲಾಗಿದೆ. ಕವಿ ಪುಲಿಗೆರೆ ಸೋಮನಾಥ ಶ್ರೇಷ್ಠ ಮಂತ್ರಿಯ ಲಕ್ಷಣಗಳನ್ನು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ. ಆಮೇಲೆ ಬಹಳ ಗಂಭೀರನಾದವನು, ದಾನಶೀಲನಾದವನು, ಧೈರ್ಯಶಾಲಿಯಾದವನು, ಗುಣಶಾಲಿಯಾದವನು, ಸತ್ಯಸಂಧನಾದವನು, ಅನೇಕ ಲಿಪಿಗಳನ್ನು ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರ್ತಾನೆ. ಲಂಚಕ್ಕೆ ಆಸೆ ಪಡೆದವನು, ನೇಮಿಷ್ಠನು, ಒಳ್ಳೆಯ ಧರ್ಮಿಷ್ಠನು, ವಿಚಾರಶಾಲಿಯು, ಆಮೇಲೆ ಚತುರೋಪಾಯಗಳನ್ನು ಬಲ್ಲವನು, ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿಯುಳ್ಳವನು, ಶ್ರೇಷ್ಠನಾದ ಮಂತ್ರಿ ಎಂದು ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾನೆ. ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರ ಸ್ವಭಾವದವನು ಆಗಿರಬೇಕು ಹಾಗೂ ಉದಾರ ಗುಣವುಳ್ಳವನು ಆಗಿರಬೇಕು ಎಂಬುದನ್ನು ಈ ಮಾತಿನ ಸ್ವಾರಸ್ಯವಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಕನ್ನಡದಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್. ಮತ್ತೆ ನಿಮಗೆ ಕ್ವಶನ್ ಪೇಪರ್ಗಳು ಬರ್ತಾವೆ, ಹಾಕ್ತಾ ಹೋಗ್ತೀನಿ. ಸೊ ಇಂಪಾರ್ಟೆಂಟ್ ಅನ್ನೋದನ್ನು ಕವರ್ ಮಾಡಿಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವರ್ಕಿಂಗ್ PDF ಅನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಹಾಕಿರ್ತೀನಿ. ಸೊ ತಾವುಗಳು ಕೂಡ ಏನು ಮಾಡ್ಬೋದು, ಅವುಗಳನ್ನು ನೋಡ್ಬೋದು. ಸೊ ಸಿಗುವ ಹೊಸ ವಿಡಿಯೋದಲ್ಲಿ.